ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಶಿವು ಅಂತ ಸರ್. ಶಿವರೇ, ಎಲ್ಲಿಂದ ಬಂದಿದ್ದೀರಾ? ಸರ್ ನಾನು ಮೈಸೂರು ಡಿಸ್ಟ್ರಿಕ್ಟೇ ವಿಲೇಜಿಂದ ಬಂದಿದ್ದೇನೆ. ಓಕೆ. ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ? ಏನು ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾನೀಗ ಲೆಕ್ಚರರ್ ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರಲ್ಲಿ. ಎಲ್ಲಿ? ಮೈಸೂರು ಬನ್ಮಯಸ್ ಕಾಲೇಜ್. ಬನ್ಮಯಸ್ ಅಲ್ಲ? ಓಕೆ. ಇಲ್ಲಿ ನಿಮಗೆ ಹೇಗೆ ಆಯುರ್ಮಠಂ ಪರಿಚಯ ಆಗಿದ್ದು? ಏನಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ? ಸರ್ ನನಗೆ ಆಯುರ್ಮಠಂ ಪರಿಚಯ ಆಗಿದ್ದು ಮೊದಲು ಬನ್ನೂರು ಹತ್ರ ಇತ್ತು, ಬನ್ನೂರು ವಾಜಮಂಗ್ಲ ರೋಡ್ ಹತ್ರ ಇತ್ತು. ಸೊ ಅಲ್ಲಿ ನಾನು ಬರಬೇಕಿತ್ತು ಆ್ಯಕ್ಚುಲಿ. ಬಟ್ ನನಗೆ ಕಾರಣಾಂತರಗಳಿಂದ ಅವಾಗ ಸಜೆಸ್ಟ್ ಮಾಡಿದವರು ಸ್ವಲ್ಪ ಲೇಟಾಗಿ ಮಾಡಿದ್ರು. ಸೊ ಅದರಿಂದ ಬರೋಕ್ಕಾಗಲಿಲ್ಲ. ಆಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ನಾನು ಯೂಟ್ಯೂಬ್ ಮುಖಾಂತರ ತೊಗೊಂಡೆ. ಆಮೇಲೆ ಬಂದೆ, ಇಲ್ಲಿ ಮಂಟಿ ಹತ್ರ ಇರೋದು ಬಂದು ನಾನು ಸಜೆಸ್ಟ್ ಮಾಡಿದೆ ಸರ್ ಹತ್ರ. ಅವರು 14 ಡೇಸ್ ಟ್ರೀಟ್ಮೆಂಟ್ ಹೇಳಿದ್ರು. 14 ಡೇಸ್ ಆಗಿ ಏನಾಗಿತ್ತು ನಿಮಗೆ? ನನಗೆ L4 L5 ಡಿಸ್ಕ್ ಬಲ್ಜ್ ಆಗಿತ್ತು. ಏನೇನು ಸಿಂಪ್ಟಮ್ಸ್ ಇತ್ತು? ಸಮಸ್ಯೆಗಳೇನೇನು? ಸರ್ ನನಗೆ ಲೆಫ್ಟ್ ಸೈಡು ಬೆನ್ನಿಂದ ಪಾದದವರೆಗೂ ಫುಲ್ ಎಳ್ತಾ ಬರೋದು. ಸುಮಾರು ನನಗೆ 19 ಇಯರ್ಸ್ ಇದ್ದಾಗಿಂದ ನಾನು ಬರ್ತಾ ಇದ್ದಿದ್ದು. 19 ಇಯರ್ಸ್ ಇದ್ದಾಗ ಈ ಪೇಯ್ನ್ ಬಂತು. ಓಕೆ. ಇವಾಗ ನಾವು ಐ ಆಮ್ 24 ಇಯರ್ಸ್ ಓಲ್ಡ್. ಓಕೆ. ಅಷ್ಟು ವರ್ಷದಿಂದ ನಾನು ಸಫರ್ ಪಡ್ತಾ ಇದ್ದೆ. 23 ಇಯರ್ಸ್ ಇದ್ದಾಗ ನಾನು ಒಂದ್ಸಲ ಬಂದು ಸಜೆಸ್ಟ್ ಮಾಡಿದ್ದೆ. ಅಂದರೆ ನಿಮಗೆ ಸೆಳೆತ ಬರ್ತಾ ಇತ್ತು, ನಡೆಯೋಕೆ ಆಗ್ತಾ ಇತ್ತಾ? ಇಲ್ಲ ಸರ್, ಆಗ್ತಾ ಇಲ್ಲ. ನಡೆಯೋಕ್ಕೆ ಆಗ್ತಾ ಇರಲಿಲ್ವಾ? ಸೊ ಆಮೇಲೆ ನಿಮಗೆ ಬೇರೆ ಏನು ಬೆನ್ನಲ್ಲಿ ನೋವು ಬರ್ತಾ ಇತ್ತಾ? ಸರ್ ಬೆನ್ನಿಂದ ಪಾದದವರೆಗೂ ನೋವು ಬರ್ತಾ ಇತ್ತು. ಕೈ ಕಾಲು ಅದೆಲ್ಲ ಏನು ತೊಂದರೆ ಇಲ್ಲ? ಜೋಮ್ ಕಟ್ತಾ ಇತ್ತ ಕಾಲು? ಹೌದು, ಬೆಂಡ್ ಆಗ್ತಾ ಇತ್ತು, ಜೋಮ್ ಗುಡ್ತಾ ಇತ್ತು. ಸೊ ಒಂದು ಲಂಬಾರ್ ಸ್ಪಾಂಡಲೋಸಿಸ್ ಇಲ್ಲ ಲಂಬಾರ್ ಡಿಸ್ಕ್ ಬಲ್ಜ್ ಅಂತ ಏನು ಹೇಳ್ತಾರೆ, L4 L5 L5S1 ಅಲ್ಲಿರುವಂಥ ಎಲ್ಲ ಸಿಂಪ್ಟಮ್ಸ್ ಸಮಸ್ಯೆಗಳು ನಿಮಗಿತ್ತು. ಹೌದು. ಅಂದರೆ ನೀವು ಬೇರೆ ಹಾಸ್ಪಿಟ್ಲಿಗೆ ತೋರಿಸಿದ್ರಾ? ತುಂಬ ಹಾಸ್ಪಿಟಲ್ ತೋರಿಸಿದೆ ಸರ್, ಪ್ರೈವೇಟ್ ಹಾಸ್ಪಿಟಲ್. ಅಲ್ಲೆಲ್ಲ ತೋರಿಸಿ ಸರ್ಜರಿ ಒಂದೇ ಆಪ್ಷನ್ ಇರೋದಕ್ಕೆ ಅಂತ ಹೇಳಿದ್ರು. ಸರ್ಜರಿ ಮಾಡಿದ್ರೆ ಚೆನ್ನಾಗಿ ಆಗ್ತೀರಾ ಅಂತ ಹೇಳಿದ್ರ? 100% ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಂ. ಅದಾದ್ಮೇಲೆ ನಾನು ಆಯುರ್ವೇದಿಕ್ ಒಂದೆರಡು ಹಾಸ್ಪಿಟ್ಲಲ್ಲಿ ನಾನು ತೋರಿಸ್ದೆ, ಬಟ್ ಎಲ್ಲೂ ನನಗೆ ಅಷ್ಟು ರಿಸಲ್ಟ್ ಬರಲಿಲ್ಲ. ಏನು ಆಯುರ್ವೇದ ಇಲ್ಲಿ ಮೈಸೂರಲ್ಲೇ ಸರ್. ಬಟ್ ಎಲ್ಲೂ ಅಷ್ಟು ನನಗೆ ರಿಸಲ್ಟ್ ಬರಲಿಲ್ಲ. ಅಲ್ಲೇನಾದ್ರು ಟ್ರೀಟ್ಮೆಂಟ್ ಕೊಟ್ಟಿದ್ರಾ ನಿಮಗೆ? ಕೊಟ್ಟಿದ್ರು ಸರ್, ಮಾಮೂಲಿ ಮಸಾಜ್ ಮಾಡಿದ್ರು, ಥೆರಪೀಸ್ ಮಾಡಿದ್ರು. ಫೈನಲಿ ನಾನು ಆಯುರ್ಮಠಂ ಬಂದ್ರಿ. 14 ಡೇಸ್ ಟ್ರೀಟ್ಮೆಂಟ್ ತೊಗೊಂಡೆ. ಏನೇನು ಚಿಕಿತ್ಸೆ ಕೊಟ್ಟರು ಇಲ್ಲಿ? ಸರ್ ನನಗೆ ಮರ್ಮ ಟ್ರೀಟ್ಮೆಂಟ್ ಕೊಟ್ಟರು 7 ಡೇಸ್. ಆಮೇಲೆ 2-3 ಥರ ಟ್ರೀಟ್ಮೆಂಟ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಟ್ರೀಟ್ಮೆಂಟ್ಸ್ ಎಲ್ಲ ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿದ್ರು. ಅಂದರೆ ನೀವು ಮುಂಚೆ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡಿದ್ರಿ, ಈಗ ಇಲ್ಲಿ ಆಯುರ್ಮಠಮಲ್ಲಿ ಮರ್ಮ ಚಿಕಿತ್ಸೆ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಂತ ಹೇಳಿದ್ರಿ. ಏನಾದರೂ ಡಿಫ್ರೆನ್ಸ್ ಇದೆಯಾ ಇದಕ್ಕೂ ಅದಕ್ಕೂ? ಸರ್ ಡಿಫ್ರೆನ್ಸ್ ತುಂಬ ಇದೆ ಸರ್. ಏನು ಡಿಫ್ರೆನ್ಸ್ ಇದೆ? 2 ಡೇಸಲ್ಲೇ ಪೇಯ್ನ್ ಕಡಿಮೆ ಆಗುತ್ತೆ ಕಂಪೇರ್ ಟು ಅದರ್. ಅಂದರೆ ಅಲ್ಲಿ ಮಾಡೋ ಮಸಾಜ್ ಇಲ್ಲಿ ಮಾಡೋ ಮಸಾಜ್ ಒಂದೇ ಥರ ಇರುತ್ತಾ ಇಲ್ಲ ಬೇರೆ ಏನಾದರೂ ವ್ಯತ್ಯಾಸ ಇದೆಯಾ? ಸರ್ ಇಲ್ಲಿ ವ್ಯತ್ಯಾಸ ಇದೆಯಾ? ಅಂದರೆ ಅಲ್ಲಿದ್ದು ನೋವಾಗುತ್ತೋ ಇಲ್ಲಿ ಚಿಕಿತ್ಸೆ ನೋವಾಗುತ್ತೋ ನಿಮಗೆ ಸರ್ ಮಾಡುವಾಗ? ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ತುಂಬಾ ಪೇಯ್ನ್ ಇರುತ್ತೆ, ತಡ್ಕೋಬೇಕು. ತಡ್ಕೊಂಡ್ರೆ 7 ಡೇಸ್ ಆದಮೇಲೆ ನಾವು ಅಲ್ಲಿ ಕಂಪ್ಲೀಟ್ ಕ್ಯೂರ್ ಆಗಿದ್ದೀವಿ ಅಂತ ಅನಿಸುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಿಮಗೂ ಅದೇ ಅನುಭವ ಆಗಿದ್ದ? ಅಂದರೆ ಟೋಟಲ್ 14 ದಿನ ಟ್ರೀಟ್ಮೆಂಟ್ ತೊಗೊಂಡಿದ್ರಿ. 14 ದಿನದಲ್ಲಿ ನಿಮಗೆ ಹೇಗೆ ಕಂಪ್ಲೀಟಾಗಿ ಗುಣವಾಗಿದ್ದೀನಿ ಅನ್ನಿಸ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಇತ್ತಾ ಬ್ಯಾಲೆನ್ಸು? ಸರ್ ನನಗೆ ಸಜೆಸ್ಟ್ ಮಾಡಿದ್ರು ಒಂದು 80% ಕ್ಯೂರ್ ಆಗಿದೆ. ರೆಸ್ಟ್ ಮೇಯ್ನ್ ಬೇಕು 2 months. ರೆಸ್ಟಲ್ಲಿ ಇಲ್ಲ ಅಂದರೆ ಮತ್ತೆ ಚಾನ್ಸಸ್ ಇದೆ. ಸೊ ಅದೇ ಮೇಯ್ನ್ ಅಂತ ಹೇಳಿದರು. ರೆಸ್ಟ್ ಅಂದರೆ ಯಾವ ರೀತಿ ರೆಸ್ಟ್ ಹೇಳಿದರು? ಒಬ್ಬ ಬಾಣಂತಿ ಹೇಗೆ ತನ್ನ ಮಗುನ ಟೇಕ್ ಕೇರ್ ಮಾಡ್ತಾರೆ ಮನೆಯಲ್ಲಿ, ಅಷ್ಟು ಅಂದರೆ ಒಂದು ಬಾಣಂತಿ ತನ್ನ ಶರೀರವನ್ನು ಮಗುನ ನೋಡ್ಕೊಂಡು ಹೇಗೆ ಒಂದು ಬಾಣಂತಿತನ ಮಾಡ್ತಾರೋ ಹಾಗೆ ಆ ಒಂದು ರೀತಿಯಲ್ಲಿ ಇರಬೇಕು ಅಂತೇಳಿ ನೀವು ಅದೇ ರೀತಿಯಲ್ಲಿ ಇದ್ದೀರಾ? 2.5 ತಿಂಗಳಿದ್ದೆ ಸರ್. ಅಂದರೆ ಮಲ್ಗಂಗಿಲ್ಲ, ನಿಲ್ಲಂಗಿಲ್ಲ, ನಡೆಯಂಗಿಲ್ಲ, ಹಂಗಾತಾನೆ ಮಲಗಿದ್ದೆ, ಹೊರಳ್ತಾನೂ ಇರಲಿಲ್ಲ ನಾನು. ಅವಾಗ ನಿಮಗೆ ಇದು ವಿಶ್ವಾಸ ಇತ್ತ ನಾನು ಪೂರ್ತಿ ಗುಣ ಆಗ್ತೀನಿ ಇದ್ರೆ ಅಂತ? ಆಲ್ರೆಡಿ ಪೇಯ್ನೇ ಕಡಿಮೆ ಆಗ್ಬಿಟ್ಟಿತ್ತಲ್ಲ. ಪೇಯ್ನ್ ಇರಲಿಲ್ಲ. ಪೇಯ್ನ್ ಇಲ್ಲದೇ ಇದ್ರೆ ನಿಮ್ಗೆ ಓಡಾಡೋ ಇದ್ದರೂ ಕೂಡ ನೀವು ಡಾಕ್ಟ್ರ್ ಹೇಳಿದ ಪ್ರಕಾರ ಇದ್ದೆ, ನೀವು ರೆಸ್ಟ್ ತೊಗೊಂಡು ನೀಟಾಗಿದ್ರಿ ಅಂತ ಹೇಳ್ತಾ ಇದ್ದೀರಾ. ಅದರಿಂದ ಇವಾಗ ಎಷ್ಟು ತಿಂಗಳಾಯಿತು ಅದಲ್ಲ? ಈಗ 1 ವರ್ಷ ಆಯಿತಾ? 1 ವರ್ಷ ಆಯಿತು. 1 ವರ್ಷ ಆಯಿತು ನೀವು ಟ್ರೀಟ್ಮೆಂಟ್ ತೊಗೊಂಡು. ನಂತರ ದಿನಗಳಲ್ಲಿ ಮತ್ತೇನಾದರೂ ಸಮಸ್ಯೆ ಆಗಿತ್ತಾ? ಅಂದರೆ ನಂತರ ನನಗೆ ಬೈಕ್ ರೈಡ್ ಮಾಡಿದೆ. ಅವ್ರು ಹೇಳಿದರು ನನಗೆ ಬೈಕ್ ರೈಡ್ ಮಾಡಬಾರ್ದು ಅಂತ. ಎಷ್ಟು ತಿಂಗಳಿಗೆ? 2 months ಆಗಿ 1 month ಓಡಾಡ್ಕೊಂಡಿದ್ದೆ. 3 months ಆದಮೇಲೆ ನಾನು ಬೈಕ್ ರೈಡ್ ಮಾಡಿಬಿಟ್ಟೆ. 1 month ಬೈಕ್ ರೈಡ್ ಎಲ್ಲಿ ಮನೆ ಪಕ್ಕ ಹೋಗ್ತಾ ಇದ್ರೆ ಎಲ್ಲಿ ಹೋಗ್ತಾ ಇದ್ರೆ? ಜಾಸ್ತಿ ಒಂದು 10 to 15 kilometers ಒಂದು 30 days ಓಡಿಸ್ಬಿಟ್ಟೆ. ಎವ್ರಿ ಡೇ? ನನಗೆ ಜಾಸ್ತಿ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ನಾನು ಮತ್ತೆ ಟ್ರೀಟ್ಮೆಂಟ್ ತೊಗೊಂಡೆ. ಎಷ್ಟು ದಿನ ತೊಗೊಂಡ್ರಿ ಮತ್ತೆ? ತಿರ್ಗಾ 14 ದಿನದೆಲ್ಲ ತೊಗೊಂಡ್ರ? 3 days ತೊಗೊಂಡೆ. 3 ಡೇಸಲ್ಲಿ ಮತ್ತೇನಾದ್ರು ತಿರ್ಗಾ 3 months ರೆಸ್ಟೆಲ್ಲ ಹೇಳಿದ್ರಾ? ಹೇಳಿದರು. 1.5 month ಹೇಳಿದ್ರು.
ಅದಾದಮೇಲೆ ನಿಮಗೆ ಆರಾಮಾಯ್ತಾ? ಆರಾಮಾಯಿತು. ಮತ್ತು ಈಗ ಅದು 3 ಡೇಸ್ ಬಂದು ಎಷ್ಟು ದಿನ ಆಗಿದೆ ಈಗ ಇಲ್ಲಿಗೆ? 3 ಡೇಸ್ ಬಂದು ಇಲ್ಲಿಗೆ ಒಂದು 6 to 7 months ಆಗಿದೆ. ಅವಾಗಿಂದ ಮತ್ತೇನು ತೊಂದರೆ ಇಲ್ಲ. ಪ್ರಾಬ್ಲಮ್ ಇಲ್ಲ ಈಗ ಏನಕ್ಕೋಸ್ಕರ ಬಂದಿದ್ದೀರಾ ಆಯುರ್ಮಠಮ್ಗೆ? ಸರ್. ಈಗ ಬಂದಿರೋದು ನನಗೆ ಜಾಸ್ತಿ ಅಂದರೆ ಮೈನರ್ ಇಶ್ಯೂಸ್, ಅಂದರೆ ಮೊದಲಿಂದಾನೂ ಇತ್ತು. ಸ್ವೆಟ್ ಆಗ್ತಾ ಇದ್ದೆ ಜಾಸ್ತಿ. ಹಾಂ ಹಾಂ ಆಮೇಲೆ ಅದು 3 ಡೇಸ್ ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ಲ, ಅದಾದಮೇಲೆ ನನಗೆ ಅದು ಮೊಪೆಡಲ್ಲಿ ಓಡಿಸಿದ್ದು ನಾನು. ಹಾಂ ಹಾಂ ಸೊ ಅವಾಗ ಅಂದರೆ ಫಸ್ಟು 14 ಡೇಸಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರು ಹಾಂ ಅವಾಗ ಎಷ್ಟು ರಿಲೀಫ್ ಆಗಿ ಸ್ಟ್ರೈಟಾಗಿ ನಡೀತಾ ಇದ್ದೆ. ಹಾಂ ಹಾಂ ಇವಾಗ ಸ್ವಲ್ಪ 3 ಡೇಸ್ ಆದಮೇಲೆ ಪೇಯ್ನ್ ಇಲ್ಲ, ಬಟ್ ನೋಡಿದವರು ಬೊಕ್ಕೊಂಡು ನಡೀತಾ ಇದೆಯಾ, ಸ್ಪೈನ್ ಬೆಂಡ್ ಆಗಿರೋ ಥರ ಇದೆ ಆ ಥರ ಹೇಳೋರು. ಹಾಂ 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 ಸೊ ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಫ್ಯಾಟ್ ಇರೋದ್ರಿಂದ ಇಲ್ಲೆಲ್ಲ ಬ್ಯಾಕ್ ಸೈಡೆಲ್ಲ ದಪ್ಪ ನನಗೆ. ಹಾಂ 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 ನನಗೆ ನಾನು ಸ್ಟ್ರೈಟಾಗಿ ನಿಂತಿದ್ದೀನಿ ಅನ್ಸಿದ್ರು, ನೋಡಿದವ್ರು ಬೆಂಡ್ ಆಗಿದೆಯಾ ಅಂತ ಹೇಳೋರು. ಹಾಂ ಸೊ ಅದಕ್ಕೆ ನಾನೊಂದು ಸಜೆಷನ್ ತೊಗೊಳ್ಳೋಣ ಅಂತ ಒಂದು ಅಡ್ವೈಸ್ ತೊಗೊಂಡು ಏನಾದರೂ ಇದ್ದರೆ ಕೇಳ್ಕೊಂಡು ಕೇಳ್ಕೊಂಡ್ರೆ. ಭಾಳ ಸಂತೋಷ. ನೀವು ತುಂಬ ಡೀಪಾಗಿ ಹೇಳಿದ್ರಿ ನಿಮಗೆ ಶುರುವಿಂದ ಇಲ್ಲಿವರೆಗೂ. ನಿಮ್ಮ ಮನೆಯಲ್ಲೆಲ್ಲ ಗಾಬರಿ ಆಗಿದ್ರೆ ನಿಮ್ಮ ಅವಸ್ಥೆನ ನೋಡಿ? ಸರ್, ನಮ್ಮ ಮನೇಲಿ ಎಷ್ಟು ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ರು ಅಂದರೆ ಹಿಂಗೆ ಅಂದರೆ ಸಿಕ್ಕಾಪಟ್ಟೆ ಲೈಫ್ ಏನಕ್ಕೆ ಹಿಂಗೆ ಆಯಿತು ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಯಾವಾಗ ನಾನು 14 ಡೇಸ್ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಹೇಳಿದೆ, ಅವ್ರು ತುಂಬ ಖುಷಿಪಟ್ಟರು. ನಾನು ಹೇಳ್ತೀನಿ, ನಾನು ಸಜೆಸ್ಟ್ ಮಾಡಿದ್ದೀನಿ ತುಂಬ ಜನಕ್ಕೆ. ಹೌದಾ? ಟ್ರೀಟ್ಮೆಂಟ್ ಓಹ್, ಇಲ್ಲಿ ಆಯುರ್ಮಠಮ್ಗೆ ಹೋಗಿ. ಫುಡ್ಡು ಎಲ್ಲ ತುಂಬಾ ಚೆನ್ನಾಗಿತ್ತು. ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ಪ್ರೊಫೆಷನಲ್ಸ್ಟೇ. ಅವರು ಏನು ಮಾಡಿದ್ರು ನಮಗಂತೂ ಸ್ವಂತ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಅಂದರೆ ನಾವು ಮಾಡ್ಕೊಂಡಿದ್ದಷ್ಟೇ, ಬೈಕ್ ರೈಡ್ ಮಾಡಬೇಡ ಅಂತ ಹೇಳಿದ್ರು, ಬಟ್ ಅಂದರೆ ಶರೀರನ ದಂಡಿಸಿ ಬಂದಿರೋದು ಅಂತೇಳಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಏನೋ ಬೇಕಂದ್ರೂ